ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ ದಶರಥ್ ರಾಮ್ ಅವರೇ. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ. ಬಂದ ವಿಷಯ ಏನು? ನಿಮ್ಮ ಮೇಲೆ ಕೊಲೆ ಪ್ರಯತ್ನ ಆಗಿತ್ತಲ್ಲ, ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬಂದಿದ್ದೀವಿ. ಹೌದಾ? ನಾವೇನು ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ? ದಯಾ, ಈಗಷ್ಟೇ ಹೇಳಿದ್ಯಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಇಲ್ಲ ಅಣ್ಣ, ನಾನು ಕೊಟ್ಟಿಲ್ಲ. ನಾನು ಕೊಟ್ಟೆ ಅಪ್ಪ. ನಿಮ್ಮನ್ನ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ ಅಪ್ಪ? ಅವರು ಯಾರಾಗಿದ್ರು ಸರಿನೇ, ಬಿಡೋ ಮಾತೇ ಇಲ್ಲ. ಇನ್ಸ್ಪೆಕ್ಟರ್, ಆರೋಪಿ ಯಾರು ಅಂತ ಗೊತ್ತಾಗಬೇಕು, ಅವ್ರ ಉದ್ದೇಶ ಏನು ಅಂತ ಗೊತ್ತಾಗಬೇಕು. ಹಾಗೆ ಬಿಟ್ಬಿಟ್ರೆ ಮುಂದೊಂದು ದಿನ ನಮ್ಮ ಕುಟುಂಬನೂ ನಾಶ ಮಾಡೋಕೆ ಹಿಂಜರಿಯಲ್ಲ ಅವರು. ಖಂಡಿತ ಸರ್, ಈಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ. ನಾನು ಇನ್ನು 24 ಗಂಟೆ ಒಳಗಾಗಿ ಆರೋಪಿನ ಕಂಡುಹಿಡಿತೀನಿ. ನೆಮ್ಮದಿಯಿಂದ ಇರ್ಬೋದು ಅಂತ ಅನ್ಕೊಂಡ್ರೆ ಮತ್ತೆ ಈಗ ತಲೆನೋವು ಶುರುವಾಯ್ತು. ಪೊಲೀಸರು ಇಲ್ಲಿಗೆ ಬಂದಿರೋದು ಎವಿಡೆನ್ಸ್ ಹುಡ್ಕಕ್ಕೆ. ಅದ್ ಸಿಗೋವರೆಗೂ ನೀನ್ ಸೇಫ್. ಅದೇನಾದ್ರೂ ಸಿಕ್ಕಿದ್ರೆ ಆ ದೇವರು ನಿನ್ನ ಕಾಪಾಡಕ್ಕಾಗಲ್ಲ. ಕೊಲೆ ಪ್ರಯತ್ನ ಎಲ್ಲಿ ನಡೆದಿದ್ದು? ಬೆಡ್ರೂಮಲ್ಲಿ. ಬನ್ನಿ ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರ್. ಅಪ್ಪ ಇದೇ ಬೆಡ್ ಮೇಲೆ ಮಲಗಿದ್ದು, ಈ ಜಾಗದಲ್ಲಿ ಅಟ್ಯಾಕ್ ಆಗಿದ್ದು ಇನ್ಸ್ಪೆಕ್ಟರ್. ಆಗ ಅವರು ಕೊಲೆಗಾರನ ನೋಡ್ಲಿಲ್ವಾ? ಅವರು ಕೋಮಾನಲ್ಲಿದ್ರು. ಈ ಘಟನೆ ನಡೆದ ಮೇಲೆ ಅವರಿಗೆ ಪ್ರಜ್ಞೆ ಬಂದಿದ್ದು ಇನ್ಸ್ಪೆಕ್ಟರ್. ನೀನ್ ಚಾಕೋಲ್ ಚುಚ್ಚಿದಕ್ಕೆ ಮಾವಂಗೆ ಪ್ರಜ್ಞೆ ಬಂದಿತ್ತು. ಆ ಚಾಕು ಸಿಕ್ಕಿದ್ರೆ ನೀನ್ ಜೈಲಿಗೆ ಹೋಗ್ತೀಯ. ಆದ್ರೂ ಇವ್ರು ನಿನಗ್ ಶಿಕ್ಷೆ ಕೊಡ್ಸೋದಲ್ಲ. ನಿನ್ನಿಂದ ಅವ್ರಿಗಾಗಿರೋ ಉಪಕಾರಕ್ಕೆ ನಿನಗ್ ದೇವಸ್ಥಾನ ಕಟ್ಸೋದು ಕಡಿಮೆನೆ. ಸ್ವಲ್ಪ ಹೊತ್ತು ಸುಮ್ಮನಿರ್ತೀಯಾ? ಇವಾಗಲೇ ಟೆನ್ಷನ್ಗೆ ತಲೆ ಕೆಡ್ತಾ ಇದೆ. ಅವ್ರು ನೋಡ್ಲಿಲ್ಲ, ಆದ್ರೆ ಚಾಕೋಲ್ ಚುಚ್ಚಿಬಿಟ್ಟು ಹೋಗ್ತಾ ಇದ್ದಿದ್ ವ್ಯಕ್ತಿನ ನಮ್ ವಾಲಿ ನೋಡಿದ್ನಂತೆ. ಹೇಳು. ಹೌದು, ನಾನು ಬರೋತ್ತಿಗೆ ಚುಚ್ಬಿಟ್ಟು ಓಡೋಗ್ತಿದ್ದ. ಹಿಡಿಯೋದಕ್ಕೆ ಟ್ರೈ ಮಾಡಿದೆ, ಆದರೆ ಸಿಗಲಿಲ್ಲ. ಮಾಸ್ಕ್ ಹಾಕಿದ್ದಕ್ಕೆ ಮುಖನೂ ಕಾಣಿಸ್ಲಿಲ್ಲ. ನೋಡೋಕೆ ಹೇಗಿದ್ದ? ಎತ್ತರ, ದಪ್ಪ? ಹೈಟು ನನಗಿಂತ ಸ್ವಲ್ಪ ಉದ್ದಕ್ಕಿದ್ದಾನೆ, ಆದರೆ ನನಗಿಂತ 2 ಪಟ್ಟು ದಪ್ಪ ಇದ್ದಾನೆ. ನಿನ್ ಮೇಲ್ ಸ್ವಲ್ಪನೂ ಡೌಟ್ ಬರ್ದೇ ಇರೋ ಹಾಗೆ ಹೆಂಗ್ ಕತೆ ಕಟ್ತಿದ್ಯಲ್ಲೋ. ಚಾಕುಲ್ ಚುಚ್ಚಿದ್ರಿ ಅಂತ ಹೇಳಿದ್ರಲ್ವಾ? ಕಾನ್ಸ್ಟೇಬಲ್ಸ್, ಮನೆ ಒಳಗೆ ಹೊರಗೆ ಎಲ್ಲ ಕಡೆ ಹುಡುಕಿ ಯಾವುದಾದ್ರೂ ಎವಿಡೆನ್ಸು ನಮಗೆ ಖಂಡಿತ ಸಿಗುತ್ತೆ. ಸರ್ಚ್.
ಇವಾಗ ಚಾಕು ಸಿಕ್ಕಿದ್ರೆ ಏನ್ ಮಾಡೋದು? ಇವಾಗ್ಲೇ ಜೈಲ್ಗೆ ಹೋಗ್ಬೇಕಾ? ಏನೋ ಒಂದ್ ಮಾಡ್ಬೇಕು. ಏನೋ ಒಂದ್ ಮಾಡೋದಲ್ಲ, ಆ ಚಾಕು ಬೇರೆಯವ್ರ ಕೈಗೆ ಸಿಗೋಕ್ ಮೊದ್ಲು ನೀನ್ ಹೋಗಿ ಅದನ್ನ ಹುಡುಕ್ಬೇಕು. ಹೋಗು. ಚಾಕುನ್ ಹುಡುಕ್ತಾ ಇದೀವಿ ದೊಡ್ಡಪ್ಪ. ಸರಿ. ನೀನೇನು ಹುಡುಕ್ತಾ ಇದೆಯಾ? ಅದೇ ದೇವಾಂಜ್, ನಾವು ಹೆಲ್ಪ್ ಮಾಡಿದ್ರೆ ಪೊಲೀಸವ್ರು ಬೇಗ ಹಿಡಿತಾರಲ್ವಾ. ಆದರೂ ಕೊಲೆ ಮಾಡಕ್ ಬಂದವನು ಯೂಸ್ ಮಾಡಿದ ಚಾಕುನ ಇಲ್ಲೇ ಬಿಸಾಕ್ ಹೋಗ್ತಾನ. ಅವನು ಅದೆಂಥ ಕ್ರಿಮಿನಲ್ಲೋ ಏನೋ, ಸಿಕ್ಕಾಕೊಳ್ಳೋ ಚಾನ್ಸ್ ತುಂಬ ಕಮ್ಮಿ. ಸಾರ್, ಚಾಕು ಸಿಕ್ತು ಸಾರ್. ಇದೊಂದು ಚಾಕು ಸಾಕು. ಇದರಲ್ಲಿರೋ ಫಿಂಗರ್ ಪ್ರಿಂಟ್ ಸಹಾಯದಿಂದ ಆರೋಪಿನ ಹಿಡಿಬಹುದು. ದಶರಥರಾಮ್ ಅವರೇ, ಹೇಳ್ತಾ ಇದ್ದೀನಿ ಕೇಳಿ. 24 ಗಂಟೆಯಲ್ಲಿ ಆರೋಪಿನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಕಾನ್ಸ್ಟೇಬಲ್ಸ್, ನಡೀರಿ. ಬರ್ತೀನಿ ಸರ್.
ಇನ್ಸ್ಪೆಕ್ಟರ್ ನೋಡ್ಕೊಳ್ತಾರಪ್ಪ, ನೀವು ಹೋಗಿ ರೆಸ್ಟ್ ಮಾಡಿ. ಜಾನಕಿ ರಾಮಣ್ಣ, ಜಾನಕಿ ರಾಮಣ್ಣ. ಯಾರು? ನಮಸ್ಕಾರ ರೀ, ನನ್ನ ಹೆಸರು ಚಮರ್ಲಾಲ್ ಸೇಠ್ ಅಂತ. ಕೂತ್ಕೊಳ್ಳಿ. ಆಗ್ಲಿ. ಹೇಳಿ. ಇನ್ನೇನಿದೆ, ಎಲ್ಲಿ ವ್ಯಾಪಾರ ಇರುತ್ತೋ ಅಲ್ಲಿಗೆ ಬರ್ಲೇಬೇಕಲ್ವಾ? ಶ್ರೇಯಾ ನಿಮ್ ಮಗಳೇ ತಾನೆ? ಶ್ರೇಯಾನ್ ಹುಡ್ಕೊಂಡು ಸೇಟು ಬಂದಿದ್ದಾರೆ ಅಂದ್ರೆ ಅವಳು ಏನ್ ತೊಂದರೆ ಮಾಡ್ಕೊಂಡಿದ್ದಾಳೋ ಏನೋ. ಹೇಳಿ, ನಿಮ್ ಮಗಳೇ ತಾನೆ? ಹೌದಪ್ಪ, ನಮ್ ಹುಡುಗಿನೇ. ವಿಷಯ ಏನು ಅಂತ ಹೇಳಿ. ನನ್ನ ಹತ್ರ 5 ಲಕ್ಷ ಸಾಲ ಮಾಡಿದಾಳೆ. ಅಸಲು ಇಲ್ಲ, ಬಡ್ಡಿನೂ ಇಲ್ಲ. 5 ಲಕ್ಷನಾ? ಅಷ್ಟೊಂದು ದುಡ್ಡನ್ನ ನೀವ್ಯಾಕೆ ಕೊಡಕ್ ಹೋದ್ರಿ? ಏನ್ ಪ್ರಶ್ನೆ ಕೇಳ್ತೀರಿ ಜಾನಕಿ ರಾಮಣ್ಣ? ಬಡ್ಡಿ ವ್ಯಾಪಾರ ಮಾಡೋರು ಬಡ್ಡಿಗೆ ದುಡ್ಡು ಕೊಡ್ತೀವಿ. ನಿಮ್ಮ ವ್ಯಾಪಾರ ನಿಮ್ಮ ಇಷ್ಟ, ಆದ್ರೆ ಏನ್ ನೋಡಿ ಅವಳಿಗೆ ಹಣನ್ ಕೊಟ್ರಿ? ಏನ್ ನೋಡ್ಕೊಳೋದು ಏನ್ ಬಂತ್ರಿ? ದಶರಥ ರಾಮಯ್ಯನವರು ಸೊಸೆ ಅಂತ ಹೇಳಿದ್ರು. ಅವರು ಸೊಸೆ ಅಂದ್ಮೇಲೆ 5 ಲಕ್ಷ ಏನ್ರಿ, 5 ಕೋಟಿ ಬೇಕಾದ್ರೂ ಕೊಡ್ತೀವಿ. ಕೊಟ್ಟೆ ಅಷ್ಟೇ. ಬ್ರೋ, ಏನ್ ದೇವಾಂಜ್? ಪೊಲೀಸರಿಗೆ ಹೆಲ್ಪ್ ಮಾಡಿದ್ರೆ ಬೇಗ ಕಣ್ಣು ಹಿಡಿಬಹುದು ಅಂತ ಚಾಕುನ ನೀನು ಹುಡುಕ್ತಿದ್ದೆ ಅಲ್ವಾ? ಅದೇ ರೀತಿ ಇನ್ನೂ ಒಂದು ಹೆಲ್ಪ್ ಆಗ್ಬೇಕು ನಿನ್ನಿಂದ. ಏನ್ ದೇವಾಂಜ್? ರಂಗ. ಹಾ ಅಣ್ಣ. ಏ ದೇವಾಂಜ್, ಏನ್ ಮಾಡ್ತಾ ಇದ್ಯಾ? ಇನ್ಸ್ಪೆಕ್ಟರ್. ಹಲೋ, ಹೇಳಿ ಸರ್. ನೀವು ಚಾಕು ಮೇಲಿರೋ ಫಿಂಗರ್ ಪ್ರಿಂಟ್ಸ್ನ ಕಂಡು ಹಿಡಿತೀರಲ್ವಾ? ಅದೇ ರೀತಿ ನಾನು ನನ್ನ ಗನ್ಮಾನ ಇರೋ ಒಬ್ರು ಫಿಂಗರ್ ಪ್ರಿಂಟ್ಸ್ನ ತಗೊಂಡು ನಿಮಗೆ ಕಳಿಸ್ತಾ ಇದ್ದೀನಿ. ಅವೆರಡೂ ಹೋಲ್ಸ್ ನೋಡಿ. ಮ್ಯಾಚ್ ಆದರೆ ಕೊಲೆಗಾರ ಸಿಕ್ಕ ಹಾಗೇನೆ. ಸದ್ಯಕ್ಕೆ ಅವನು ನನ್ನ ಜೊತೆನೇ ಇದ್ದಾನೆ. ಓಕೆ ಸರ್, ಸಂಜೆ ಒಳಗೆ ನಾನು ರಿಪೋರ್ಟ್ನ ಕಳಿಸ್ತೀನಿ. ರಂಗ, ಈ ಪೇಪರ್ಸ್ ತಗೊಂಡೋಗಿ ಇನ್ಸ್ಪೆಕ್ಟರ್ ಕೊಟ್ಟು ಬಾ. ಸರಿ ಅಣ್ಣ. ನನ್ನ ಮೇಲೆ ಅನುಮಾನ ಪಡ್ತೀಯಾ? ನಿನ್ನ ಮೇಲೆ ಯಾಕೆ ಅನುಮಾನ ಪಡಬಾರ್ದು? ಒಂದೇ ಒಂದು ಕಾರಣ ಕೊಡು. ಹಿಂಗೆ ನನ್ನನ್ನು ಒಂದ್ಸಲಿ ಜೈಲಿಗೆ ಕಳಿಸಿದ್ರಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಆಚೆ ಬಂದೆ. ತಪ್ಪನ್ನ ಸರಿ ಅಂತ, ಸರಿನ ತಪ್ಪು ಅಂತ ಪ್ರೂವ್ ಮಾಡಬಹುದು. ಅದೇನಷ್ಟು ಕಷ್ಟ ಅಲ್ಲ. ಇಷ್ಟಕ್ಕೂ ದೊಡ್ಡಪ್ಪಂಗೆ ಯಾರೋ ಚಾಕುಲ್ ಚುಚ್ಚಿ ಓಡೋಗ್ತಿರೋದನ್ನ ನಾನೇ ತಾನೇ ನೋಡಿ ಹೇಳಿದ್ದು. ನಿನ್ನ ಜೊತೆಗೆ ಇನ್ನೂ ಯಾರಾದರೂ ನೋಡಿದ್ರೆ ನಾನು ನಂಬ್ತಿದ್ನೇನೋ. ನೀನೇ ಚುಚ್ಚಿ ಏನು ಗೊತ್ತಿಲ್ಲದೆ ಇರೋ ಥರ ನೋಡ್ದೆ ಅಂತ ಸುಳ್ಳು ಹೇಳಿದ್ರೆ ಅದನ್ನ ನಾನು ನಂಬಿಡ್ತೀನಾ? ಅನಾವಶ್ಯಕವಾಗಿ ನನ್ನ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡ್ತಾ ಇದೆಯಾ ದೇವಾಂಜ್? ನೀನು ಕೊಲೆ ಪ್ರಯತ್ನ ಪಟ್ಟಿಲ್ಲ ಅಂದಮೇಲೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಫಿಂಗರ್ ಪ್ರಿಂಟ್ಸ್ ಕಳಿಸಿದ್ದೀವಿ, ಮ್ಯಾಚ್ ಆಗಿಲ್ಲ ಅನ್ಕೋ, ನಿನ್ನ ಮೇಲೆ ನನಗಿರೋ ಅನುಮಾನ ಹೊರಟೋಗುತ್ತೆ. ಮ್ಯಾಚ್ ಆಯಿತು ಅನ್ಕೋ,
ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನು ಊಹಿಸೋಕ್ಕೂ ಆಗಲ್ಲ. ದಶರಥ ರಾಮಯ್ಯನವ್ರ ಸೊಸೆ ಸಾಲ ಮಾಡಿದ್ರೆ ನಿಮ್ಮ ಹತ್ರ ಯಾಕೆ ಬಂದು ಕೇಳ್ತಾ ಇದೀನಿ ಅನ್ಕೋಬಹುದು ನೀವು. ಆದ್ರೆ 5 ಲಕ್ಷಕ್ಕೋಸ್ಕರ ಅವ್ರ ಮನೆ ಹತ್ರ ಹೋದ್ರೆ ಅವರಿಗೆ ಅವಮಾನ ಮಾಡ್ದ ಹಾಗೆ. ಅದಕ್ಕೆ ನಿಮ್ಮ ಹತ್ರ ಬಂದೆ. ಹೌದಪ್ಪ, ಆ ಮನೆಗೆ 5 ಲಕ್ಷ ಕಮ್ಮಿನೇ, ಆದ್ರೆ ನಮ್ಮನೆಗೆ ಜಾಸ್ತಿ. ನಿಮ್ಮ ಹತ್ರ ಬಂದು ಕೇಳ್ಬೇಕು ಅಂತಲ್ಲಮ್ಮ, ಹೇಳದ್ನಲ್ಲ. ಬರೀ 5 ಲಕ್ಷಕ್ಕೋಸ್ಕರ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನೀವೇ ನಿಮ್ಮ ಮಗನಿಗೆ ಒಂದು ಮಾತು ಹೇಳಿ ಆ ದುಡ್ಡು ನಮಗೆ ಕೊಡಿಸ್ಬಿಡಿ. ನಾವ್ಯಾಕಪ್ಪ ಕೊಡ್ಬೇಕು? ಇಷ್ಟಕ್ಕೂ ನನ್ನ ಮೊಮ್ಮಗಳಿಗೆ ದುಡ್ಡು ಕೊಟ್ಟಿದ್ಯಾ ಅಂತ ಏನ್ ಸಾಕ್ಷಿ? ಸಾಕ್ಷಿ ಏನಮ್ಮ, ಅವಳು ನಿಮ್ಮ ಮೊಮ್ಮಗಳೇ. ಫೋನ್ ಮಾಡಿ ಮಾತಾಡೋಣ ಅಂದ್ರೆ ಮಾತಾಡೋದ ಇಲ್ಲ. ಒಂದ್ಸಲ ಕರೀರಿ ಅವ್ರನ್ನ, ಅವ್ರ ಹತ್ರನೇ ಹೇಳಿಸ್ತೀನಿ. ಮನೇಲಿ ಇಲ್ಲಪ್ಪ. ತುಂಬಾ ಚೆನ್ನಾಗಿದ್ಯಮ್ಮ. ಅವರು ಇಲ್ದೆ ಫೋನ್ ಕೂಡ ಎತ್ತದೆ. ನನ್ನ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಂದ್ರೆ, ಆದ್ರೆ ದುಡ್ಡನ್ನು ಕೊಡಿ, ಇಲ್ಲ ಅಂದ್ರೆ ಆ ಹುಡುಗಿನ ಕರೀರಿ. ಹೇಗೆ ವಸೂಲಿ ಮಾಡಬೇಕು ಅಂತ ನನಗೆ ಗೊತ್ತು. ಯಾಕೆ ಮಾತಾಡ್ತಿಲ್ಲ ಜಾನಕಿ ಅಣ್ಣ? ನಿಮಗೂ ಯಾವ ಸಂಬಂಧ ಇಲ್ಲ ಅಂತೀರಾ? ಅದೇ ಮಾತು ಹೇಳ್ಬಿಡಿ. ಏನೋ ಮರ್ಯಾದೆ ಗೌರವಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ದೊಡ್ಡ ವಿಷಯ ಏನೂ ಅಲ್ಲ, ಅಲ್ಲಿಗೆ ಹೋಗಿ ಕೇಳ್ತೀನಿ. ನಿಂತ್ಕೊಳ್ಳಿ ಸೇಟು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಟೈಮ್ ಕೊಟ್ರೆ ಆ ದುಡ್ಡು ನಾನೇ ತೀರಿಸ್ತೀನಿ. ಸಂತೋಷ. ಅವತ್ತು ನಾನು ದಶರಥ ರಾಮಯ್ಯನವರ ಸೊಸೆ ಅಂತ ಯಾವ ಶ್ಯೂರಿಟಿನೂ ಇಲ್ಲದೆ ಕೊಟ್ಟೆ. ಈಗ ನೀವು ತೀರಿಸ್ತೀವಿ ಅನ್ನೋ ಜವಾಬ್ದಾರಿ ತಗೊಂಡ್ಮೇಲೆ ಏನಾದರೂ ಶ್ಯೂರಿಟಿ ಕೊಟ್ರೆ ಒಳ್ಳೇದು. ಏನ್ ತಗೊಂಬರಕ್ ಹೋದ ಇವನು? ಇದು ತಗೊಳ್ಳಿ, ಮನೆ ಪತ್ರ. 4 ದಿನದಲ್ಲಿ ದುಡ್ಡು ಕೊಟ್ಟು ಇದನ್ನ ವಾಪಸ್ ತಗೋತೀನಿ. ಅಲ್ಲಿವರೆಗೂ ಅದು ನಿಮ್ಮ ಹತ್ರನೇ ಇರಲಿ. ಸರಿ ಜಾನಕಿ ರಾಮಣ್ಣ, ರಾಮ್ ರಾಮ್. ಲೋ ಜಾನಕಿ, ಹುಚ್ಚಿಡ್ದಿದ್ಯಾನೋ ನಿಂಗೆ? ಮನೆ ಪತ್ರನ ಯಾರಾದ್ರೂ ಕೊಡ್ತಾರಾ? ಆ ದುಡ್ಡನ್ನ ನಿಮ್ ಬೀಗ್ರ ಹತ್ರ ಕೇಳಿದಿದ್ರೆ ಕೊಡ್ತಾ ಇದ್ರಲ್ವೇನೋ? ಅಮ್ಮ, ಬುದ್ಧಿ ಇಲ್ದಿರೋಳ್ ತರ ಮಾತಾಡ್ತಾ ಇದೆಯಲ್ಲ. ಅಷ್ಟಕ್ಕೂ ಹೇಗೆ ಕೇಳಕ್ಕಾಗತ್ತೆ? ಈಗಾಗಲೇ ಇವಳು ನಮಗೆ ಮಾಡಿರೋ ಅವಮಾನಕ್ಕೆ ಅವ್ರ ಮುಂದೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ. ಈಗ ಅವ್ರ ಹೆಸರನ್ನ ಹೇಳ್ಕೊಂಡು ಊರೆಲ್ಲ ಸಾಲ ಮಾಡಿದಾಳೆ ಅಂತ ಗೊತ್ತಾದ್ರೆ ನಾನು ಅವ್ರಿಗೆ ಮುಖ ತೋರ್ಸಕ್ಕಾಗೋದಿಲ್ಲ. ಈ ಥರ ಎಲ್ಲ ಹೇಳಕ್ ಬರ್ಬೇಡ. ಏನ್ರಿ, ಈಗ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರ್ತೀರಾ? ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ತರ್ತೀನಿ. ಹೆತ್ತಿರೋ ತಪ್ಪಿಗೆ ಅನುಭವಿಸ್ಲೇಬೇಕಲ್ಲ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ? ನಮ್ಗೇನು ತೊಂದರೆ ಇದ್ರೂ ಕೂಡ ವೈದ್ಯ ಹೀಗೆ ನಡಿಬೇಕಾಗಿರೋ ಶಾಸ್ತ್ರಗಳಲ್ಲಿ ಯಾವುದೇ ಕೊರತೆ ಆಗಬಾರ್ದು. ಈ ವಿಷಯ ಯಾವುದೋ ಅವಳಿಗೆ ಗೊತ್ತಾಗಬಾರ್ದು. ನೀವುಗಳು ಫೋನ್ ಮಾಡಿದ್ರೆ ಬಾಯ್ ತಪ್ಪಿ ಈ ವಿಷಯನ ಹೇಳ್ಬಿಡ್ತೀರಾ. ನಾನೇ ಫೋನ್ ಮಾಡಿ ಉಡಿ ತುಂಬಿಸೋ ವಿಷಯ ಹೇಳ್ತೀನಿ.